ಗೋಲ್ಡನ್ ಮೂವೀಸ್ ನಮ್ಮ ಸಂಸ್ಥೆ. ಗೋಲ್ಡನ್ ಮೂವೀಸಿಂದ ನಾವು ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ಬಟ್ ಬಹಳ ವರ್ಷದಿಂದ ನನಗೆ ಒಂದು ತುಳು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಹಲವಾರು ಆತ್ಮೀಯರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಮಂಗಳೂರಿಗೋಸ್ಕರ ನಮ್ಮ ತುಳು ಭಾಷೆಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ. ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ವಿ, ನೋಡ್ತಾ ಇದ್ವಿ. ನಾನು ಇವ್ರಿಗೂ ಹೇಳಿದ್ದೆ, ಹೋದ ವರ್ಷ ನನಗೊಂದು ಒಳ್ಳೆ ಸ್ಕ್ರಿಪ್ಟು ಸಂದೀಪ್ ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವರು ಸಂದೀಪ್ನ ಕರ್ಕೊಂಡು ಬಂದು ನೆರೇಷನ್ ಕೊಡಿಸಿದ್ರು. ತುಂಬ ಇಷ್ಟ ಆಯಿತು ನನಗೆ. ನಾವೇನು ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಪ್ಲ್ಯಾನ್ ಮಾಡಿದೆ. ನಾನು ಇವ್ರಿಗೆ ಹೇಳಿದೆ, ಗಣೇಶ್ ಅವ್ರಿಗೆ, ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಮಾಡು ಅಂತ ಪ್ರತಿ ಹಂತದಲ್ಲೂ ಗಣೇಶ್ ನನ್ನ ಜೊತೆ ನಿಂತ್ಕೊಂಡು ಒಂದು ಸ್ಕ್ರಿಪ್ಟ್ ಕರೆಕ್ಷನ್ ಆಗಲಿ, ಸಂದೀಪ್ ಜೊತೆ ಸೇರಿಕೊಂಡು ಏನೇನು ಕರೆಕ್ಷನ್ ಆಗಬೇಕು ಎಲ್ಲನೂ ಮಾಡಿಕೊಟ್ಬಿಟ್ಟು ಒಂದು ಸ್ಟಾರ್ಟ್ ಆಗಿದ್ದು ಒಂದು ನಾರ್ಮಲ್ ಸಿನಿಮಾ ಅಂತ ಹೇಳಿ, ಓಕೆ ಒಂದು ಚಿಕ್ಕದಾಗಿ ಮಾಡೋಣ ಅಂತ. ಬಟ್ ಈ ಮಟ್ಟಿಗೆ ಹೋಗುತ್ತೆ, ಒಂದು ನಾವು ಕಾಶ್ಮೀರೆಲ್ಲ ಹೋಗಿ ಶೂಟ್ ಮಾಡ್ತೀವಿ, ಈ ಥರ ಸಿಂಗರ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದು ಹಾಡಿಸ್ತೀವಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅದಲ್ಲ, ನಿಮ್ಮಿಂದಾನೇ ಆಗಿದ್ದು, ಡೋಂಟ್ ವರಿ. ಅದೆಲ್ಲ ಯಾಕಂಗೆ ಇಲ್ಲ, ನಿಜವಾಗ್ಲು ಅಂದರೆ ನಾರ್ಮಲ್ ಕನ್ನಡ ತುಳು ಅಂತ ಹೇಳಿಬಿಟ್ಟು ಶುರು ಮಾಡಿಬಿಟ್ಟು ವಿ ಗಾಟ್ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ನನ್ನ ಲಿರಿಕ್ಸ್ ಬರೆದಿದ್ದು ಸಿಂಪಲ್ ಸುನ್ನಿ, ಅರಸು ಅಂತಾರೆ, ಚೇತು, ನಮ್ಮ ಭರ್ಜರಿ ಚೇತು, ಅನೂಪ್ ಭಂಡಾರಿ, ಅಂದರೆ ಎಲ್ಲರೂ ಸೇರ್ಕೊಂಡು ಬಂದ್ಬಿಟ್ರಿ ಈ ಸಿನಿಮಾ ಮಾಡುವಾಗ. ನನಗೆ ಅದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದಂಗೆ ಆಯಿತು. ಅಫ್ಕೋರ್ಸ್ ಗಣೇಶ್ ಅವರಿಂದ ಅದೆಲ್ಲ ಆಯಿತು. ಪ್ರತಿ ಹಂತದಲ್ಲೂ ಲಿರಿಕ್ಸ್ ಇವ್ರ ಹತ್ರ ಬಡ್ಸೋಣ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅನೂಪ್ ಅವರು ಮಂಗಳೂರಿನವರೇನೆ, ಅವರು ಬರೆದು ಕೊಟ್ಟರು ನನಗೆ ಇದು ಲಿರಿಕ್ಸ್ನ. ಬಟ್ ಅಫ್ಕೋರ್ಸ್ ಮಂಗಳೂರಿನವ್ರನ್ನೆಲ್ಲ ಯೂಸ್ ಮಾಡಿದೆ. ಸುನಿ ಕನ್ನಡದ ಲಿರಿಕ್ಸ್ ಬರೆದಿದ್ದು. ಸೊ ಇದೇ ಥರ ಒಂದೊಂದು ಹಂತದಲ್ಲೂ ದೊಡ್ಡ ರೀತಿ ಆಗ್ತಾ ಹೋಯ್ತು ಸಿನಿಮಾ. ನಾನು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ. ಆಮೇಲೆ ಕಾಶ್ಮೀರ್ ಶೂಟಿಂಗ್ ಅಂತ, ತುಳು ಸಿನಿಮಾಗೆ ಇದು ಹೊಸ್ತೇನೆ. ಯಾಕಂದರೆ ಕಾಶ್ಮೀರ್ ಅಂತ ಕಡೆ ಎಲ್ಲ ನಾವು ತುಳು ಮಂಗಳೂರಿಂದ ಆಚೆ ಬಂದು ಐ ಥಿಂಕ್ ತುಳು ಮಾಡಿರಲಿಲ್ಲ ಇಲ್ಲಿವರೆಗೂ. ಸೊ ಇದೊಂದು ಫ್ರೆಶ್ ಆಗಿ ಗಣೇಶ್ ಸೈಡ್, ಓಕೆ ನಾನು ಹೆಂಗೂ ಶೂಟಿಂಗ್ ಹೋಗ್ತಾ ಇದ್ದೀನಿ, ಬಾ ನನ್ನ ಜೊತೆ ನೀನು ಶೂಟಿಂಗ್ ಮುಗಿಸ್ಕೊಂಡ್ಬಿಡು ಅಂತ. ಅಲ್ಲೂ ನನಗೊಂದು ದೊಡ್ಡ ಹೆಲ್ಪ್ ಆಯಿತು. ಇವತ್ತು ತುಳು ಸಿನಿಮಾಗೆ ಒಂದು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡಿರೋದು ಅದು ಇಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ನಮಗೆ ಗಣೇಶ್ ಅವರು. ಸೊ ಪ್ರತಿ ಹಂತದಲ್ಲೂ ನಾನು ಅವರು ಅಂತಲೇ ಹೇಳಬೇಕು. ಇಲ್ಲ, ಅದಕ್ಕೆ ಅವರೇ ಕಾರಣ. ಸೊ ಈ ಥರ ಆಗ್ತಾ ಬಂತು. ಒಂದು ಚಿಕ್ಕ ಸಿನಿಮಾ ಅಂತ ಅಂದ್ಕೊಂಡು ಗೋಲ್ಡನ್ ಮೂವೀಸಿಂದ ಹೊಸೊಬ್ಬರಿಗೆ ನಾವು ಸಿನಿಮಾ ಮಾಡಬೇಕು ಅಂತ, ಯಾಕಂದ್ರೆ ಇಲ್ಲಿವರೆಗೂ ನಾವು ಗಣೇಶ್ ಜೊತೆನೇ ಮಾಡ್ತಾ ಇದ್ದಿದ್ದು ಸಿನಿಮಾ. ಹೊಸೊಬ್ರಿಗೆ ಮಾಡಬೇಕು ಅಂತ ಸಿನಿಮಾ ಇದ್ದಿದ್ದು ಅದು ಈ ಮಟ್ಟಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಕೂಡ. ಮೊನ್ನೆ ತಾನೇ ನೋಡಿದ್ವಿ, ಇವರು ನೋಡಿದ್ರು. ನಾನು ಜಾಸ್ತಿ ಏನು ಹೇಳಲ್ಲ ಸಿನಿಮಾ ಬಗ್ಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿ ಅಂತೂ ಇದೆ ಡೆಫಿನೆಟ್ಲಿ, ನನಗೆ ಗೊತ್ತು. ಇಷ್ಟು ವರ್ಷ ಆದಮೇಲೆ ನಿಮ್ಮೆಲ್ಲರನ್ನೂ ಭೇಟಿಯಾಗೋ ಒಂದು ಚಾನ್ಸ್ ಸಿಕ್ತು. ಇವತ್ತಿಗೂ ಅದು ಹೊಸ್ತು ಅನಿಸುತ್ತೆ ನನಗೆ. ಪ್ರತಿ ಆಫ್ಟರ್ ಮಳೆಯಲ್ಲಿ ಜೊತೆಲಿ ಕೂಲ್ ಎಲ್ಲರೂ ಹಾಗೆ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಅಲ್ವಾ. ಗೀತಾ ನಂತರ ಪ್ರೆಸ್ ಮೀಟಿಗೆ ಅಂತ ನಾನು ಐ ಪರ್ಸ್ನಲಿ ಇಂಟ್ರಾಕ್ಟೆಡ್ ವಿತ್ ಎವ್ರಿ ಒನ್. ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. That's it. ಯಾರು ರವಿ ಅಂಕಲ್ ಎಲ್ಲೋದ್ರು? ರವಿ ಅಂಕಲ್ ಇಲ್ಲೇ ಮಾಡಿದ್ದಾರೆ 1 hour ಮಾತಾಡ್ಬಿಟ್ಟು. ಓಕೆ ಸರ್ ಮಾತಾಡ್ತಾರೆ ಗಣೇಶ್ ಸರ್.